ಸಿದ್ಧಿ ಪರ್ವತ ಅಂಬಾದೇವಿ ಉತ್ಸವ ಇವತ್ತು ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯನವರು ಚಾಲನೆ ನೀಡಲಿದ್ದಾರೆ. ಈ ಬಗ್ಗೆ ಇಲ್ಲಿನ ಮುಖ್ಯಸ್ಥರು ಇದ್ದಾರೆ, ಅವ್ರ ಹತ್ರ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸಾಕಷ್ಟು ಜನ ಇಲ್ಲಿ ಸ್ವಾಮೀಜಿಗಳಿದ್ದಾರೆ, ಮಠಾಧೀಶರುಗಳಿದ್ದಾರೆ, ಅವ್ರ ಹತ್ರ ನಾನು ಮಾಹಿತಿ ತಗೋತಾ ಹೋಗ್ತೀನಿ. ಗುರುಗಳೇ, ಈ ಒಂದು ಜಾತ್ರಾ ಮಹೋತ್ಸವದ ವಿಶೇಷ ಏನು ಅಂತ? ಭಾರತ ಭೂಮಿಯಲ್ಲಿ ಕನ್ನಡ ನಾಡು ಎಂಬ ಒಂದು ಜಲದಲ್ಲಿ ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ಅಂಬಾಮಠ ದೇವಸ್ಥಾನ ಪ್ರಸಿದ್ಧಿ ಪಡಿಬೇಕಾದರೆ ಮಹಾಸಿದ್ಧಿ ಪುರುಷರು ಶಿವಗಳಾಗಿರ್ತಕ್ಕಂಥ ಚಿದಾನಂದ ಅವಧೂತರು ಒಂದು ತುಂಗಭದ್ರಾ ತಟದಲ್ಲಿ ಬಂದು ದೇವಿಯನ್ನು ಒಲಿಸಿಕೊಂಡು ಈ ಒಂದು ಶರಣರ ಸತ್ಪುರುಷರ ಶಿವಯೋಗಿಗಳ ಆಶ್ರಯ ತಾಣವಾಗಿ ಆ ದೇವಿಯನ್ನ ತಮ್ಮ ತಪಶಕ್ತಿಯಿಂದ ದೇವಿಯನ್ನು ಒಲಿಸಿಕೊಂಡು ಆ ಒಂದು ಒಲಿಮೆಯಿಂದ ಇವತ್ತು ನಾಡಿನಾದ್ಯಂತ ಮಹಾತ್ಮರ ಶಿವಯೋಗಿಗಳ ಒಂದು ಶಕ್ತಿಯನ್ನ ನೀಡುವಂತ ತಾಣವನ್ನ ಮಾಡಿದ್ರು. ಅದೇ ರೀತಿಯಾಗಿ ಚಿದಾನಂದ ಅವಧೂತರ ಶ್ರೀಮಠ ಕೂಡ ಸುಕ್ಷೇತ್ರ ಅಂಕಲಿ ಮಠಕ್ಕೆ ಒಂದು ವರವಾಗಿ ಇವತ್ತು ವೀರಭದ್ರ ಮಹಾಸ್ವಾಮಿಗಳ ಅವತಾರ ಪುರುಷ ಆಗಿರ್ತಕ್ಕಂಥ ಸುಕ್ಷೇತ್ರ ಅಂಕಲಿ ಮಠದ ವೀರಭದ್ರ ಮಹಾಸ್ವಾಮಿಗಳವರ ದೇವಿಯನ್ನು ಒಲಿಮೆ ಮಾಡಿಕೊಂಡು ಈ ಭಾಗದ ಭಕ್ತರ ಜಾಗೃತಿಯನ್ನು ಮಾಡಿ ಈ ಒಂದು ಎಲ್ಲ ಮಹಾತ್ಮರ ಪಾದ ಸ್ಪರ್ಶದಿಂದ ಇವತ್ತು ಈ ನಾಡು ಈ ಜಲ ಪವಿತ್ರ ಆಗೈತೆ ಕೂಡ ತಪ್ಪಲಿಕ್ಕಿಲ್ಲ. ಈ ಒಂದು ಜಾತ್ರಾ ಮಹೋತ್ಸವ ಒಂದು ಶಿಲೆಯನ್ನ ಸುವರ್ಣ ಅಕ್ಷರದಲ್ಲಿ ಬರೆಯುವಂತ ಕೆಲಸ ನಾಡಿನ ಎಲ್ಲ ಪೂಜ್ಯರು ಮತ್ತು ನಾಡಿನ ರಾಜಕೀಯ ಮುಖಂಡರು ಒಂದು ಕಲ್ಲಿನ ಶಿಲೆಯ ಮುಖಾಂತರ ಅಂಬಾದೇವಿಯ ದೇವಸ್ಥಾನವನ್ನ ಪುನರುತ್ಥಾನ ಮಾಡಿ ಜಾಗೃತವನ್ನುಗೊಳಿಸಿ ಈ ಅಂಕಲಿ ಮಠದ ಪೂಜ್ಯರ ಸನ್ನಿಧಾನದಲ್ಲಿ ಇವತ್ತು ಆ ನುಡಿ ಸೇವೆಯನ್ನ ಅವರ ಪದಕ್ಕೆ ಅರ್ಪಿಸುತ್ತೇನೆ. ಗುರುಗಳೇ, ಎಲ್ಲೆಲ್ಲಿಂದ ಈ ಭಾಗದ ಜನರು ಬರ್ತಾರೆ ಭಕ್ತರು, ಅದಾದ್ಮೇಲೆ ವಿಶೇಷತೆ ಏನಿರುತ್ತೆ ಅಂತ? ಸಿದ್ಧ ಪರ್ವತ ಅಂಬಾದೇವಿಯ ಇದು ಒಂದು ಶಕ್ತಿಪೀಠ. ಏತಕ್ಕಾಗಿ ಶಕ್ತಿಪೀಠ ಅಂದ್ರೆ ಚಿದಾನಂದ ಅವಧೂತರು ನಮ್ಮ ಕರ್ನಾಟಕದವರೇ. ಅವರು ತಪಸ್ಸಿಗೆ ಕುಂದ್ರಬೇಕಾದ್ರೆ ಅವರಿಗೆ ಆ ದೇವಿಯನ್ನ ಕುರಿತು 18 ಅಧ್ಯಾಯಗಳ ಪುರಾಣವನ್ನ ಬರೆದಿದ್ದಾರೆ. ಅದನ್ನೆಲ್ಲ ಬರಿಬೇಕಾದ್ರೆ ಆ ದೇವಿಯ ಅನುಗ್ರಹ ಆದ್ಮೇಲೆ ಈ ತರ ಒಂದು ಸಿದ್ಧ ಪರ್ವತ ಅಂತಿದೆ, ಅದು ತುಂಗಭದ್ರಾ ನದಿಯ ಪಕ್ಕದಲ್ಲಿದೆ. ಆ ಗುಡ್ಡದಲ್ಲಿ ಅಲ್ಲಿ ನಾನು ವಾಸವಾಗಿದ್ದೀನಿ. ನೀ ಅಲ್ಲಿ ಕುಂತು ತಪಸ್ಸು ಮಾಡಿ ನೀ ಆ ಗ್ರಂಥವನ್ನ ಬರಿ ಅಂತೇಳಿ ಆ ಜಗನ್ಮಾತೆ ಅಪ್ಪಣೆ ಮಾಡಿದ್ದಕ್ಕೆ ಚಿದಾನಂದ ಅವಧೂತರು 18 ಅಧ್ಯಾಯದ ಒಂದು ದೇವಿ ಮಾತ್ಮೆಯ ಪುರಾಣವನ್ನ ಬರೆದಿದ್ದಾರೆ. ಅದು ದೇವಿ ಪುರಾಣ ಅಂದ್ರೆ ದೇಹದ ಪುರಾಣ ಅಂತೇಳಿ ಅವ್ರು ತಿಳ್ಕೊಂಡಿದ್ದಾರೆ. ಆ ನಿಟ್ಟಿನೊಳಗ ಆ ದೇವಿ ಯಾವ ರೀತಿ ಚಿದಾನಂದ ಅವಧೂತರಲ್ಲಿ ಆತ್ಮ ಸಾಕ್ಷಿಯಾಗಿ ಏನನ್ನ ಬರಿಬೇಕು, ಯಾವುದನ್ನ ಬರೆದ್ರೆ ನಾಡಿಗೆ ಒಳಿತಾಗತ್ತನ್ನುವಂತ ಹಲವಾರು ವಿಷಯಗಳನ್ನ ಆ ಗ್ರಂಥದಲ್ಲಿ ಬರೆದಿದ್ದಾರೆ. ಆ ನಿಟ್ಟಿನೊಳಗ ನಮ್ಮ ದೇಶದ ಪರಂಪರೆಯಲ್ಲಿ ಇದು ಒಂದು 2ನೇ ಶಕ್ತಿಪೀಠ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇಲ್ಲಿ ಅನೇಕ ಜಾಗೃತ ಸ್ಥಳ ಇದೆ, ಅದರ ಮಹತ್ವ ಬಹಳ ತುಂಬಾ ಇದೆ. ಇಲ್ಲಿ ನಡ್ಕೊಂಡ್ರೆ ಯಾವುದೇ ಒಂದು ಜೀವಾತ್ಮರಿಗೆ ಲೇಸನ್ನ ಬಯಸುವಂತ ಒಂದು ಶಕ್ತಿಪೀಠ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆ ನಿಟ್ಟಿನೊಳಗ ನಮ್ಮ ಅಂಕ್ಲಿ ಮಠದ ಪೂಜ್ಯರು ಹಿಂದಿನ ಕಾಲದಲ್ಲಿ ಈ ಜಾತ್ರೆಗೆ ನಡಿಬೇಕಾದಂತ ಸಂದರ್ಭದೊಳಗ ಬರಗಾಲ ಅನ್ನುವಂಥದ್ದು ಬೀಳ್ತದ. ಇಲ್ಲಿ ಮಳೆ ನೀರಿರುವುದಿಲ್ಲ, ಯಾವುದೇ ತರ ಜಾತ್ರೆ ಮಾಡ್ಲಿಕ್ಕೆ ಅನುಕೂಲ ಇರಲಾರ್ದಂತ ಸಮಯದೊಳಗ ಹಿಂದಿನ ಕಾಲದ ಲಿಂಗೈಕ್ಯ ವೀರಭದ್ರ ಮಹಾಸ್ವಾಮಿಗಳವರು ಆ ಸಾಕ್ಷಾತ್ ದೇವಿಯನ್ನ ಸಾಕ್ಷಾತ್ಕಾರ ಮಾಡಿಕೊಂಡು ಆ ದೇವಿಯ ವರವನ್ನ ಪಡೆದುಕೊಂಡು ಇಲ್ಲಿ ಮಳೆ ತರಿಸಿರುವುದನ್ನು ನೋಡಿದ್ರ ಇವತ್ತಿನ ದಿವಸ ಈ ಜಾತ್ರೆ ನಡೆಯುತ್ತಿರುವುದು ಆ ದೇವಿಯ ಒಂದು ಅನುಗ್ರಹದಿಂದ ವೀರಭದ್ರ ಸ್ವಾಮಿಗಳು ನಿಂತಂತ ಜಾತ್ರೆಯನ್ನ ಪುನರಾಗಿ ಪ್ರಾರಂಭ ಮಾಡಿಸಿದಂತ ಒಂದು ಇತಿಹಾಸಕಾರರು ಹಿಂದಿನ ಕಾಲದಲ್ಲಿ ಹಿರಿಯರು ಹೇಳ್ಕೊಂಡು ಬಂದಂತ ಒಂದು ನಾಣ್ಣುಡಿ ಇದೆ. ಆ ನಿಟ್ಟಿನೊಳಗ ಇಲ್ಲಿ ಒಂದು ಜಾಗೃತ ಸ್ಥಳ, ಇಲ್ಲಿ ನಡ್ಕೊಂಡ್ರೆ ಎಲ್ಲರಿಗೂ ಒಳ್ಳೇದಾಗತ್ತನ್ನುವಂತ ಮಾತನ್ನ ಮತ್ತು ಈ ಜಾತ್ರೆ ಎಲ್ಲರಿಗೂ ಎಲ್ಲ ನಮ್ಮ ನಾಡಿನಾದ್ಯಂತ ಆಂಧ್ರ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಈ ಒಂದು ದೇವಿಯ ಸೇವೆಯನ್ನ ಮಾಡಿ ದೇವಿಯ ಅನುಗ್ರಹನ ಪಡ್ಕೊಂಡು ಅನೇಕರಿಗೆ ಒಳ್ಳೆಯದನ್ನ ಆ ದೇವಿ ಮಾಡಿದ್ದಕ್ಕಾಗಿ
ಇಷ್ಟೆಲ್ಲ ಭಕ್ತರು ಸೇರಿಕೊಂಡು ಆ ತಾಯಿಯ ಜಾತ್ರೆಯನ್ನ ವಿಜೃಂಭಣೆಯಿಂದ ಮಾಡುವಂತ ಕೆಲಸ ಇಲ್ಲಿ ನಡೀತಾ ಇದೆ ಅನ್ನುವಂತ ಮಾತನ್ನ ಹೇಳಿ ಈ ಕಾರ್ಯಕ್ರಮಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಶೋಭಯಾತ್. ಎಷ್ಟು ಜನ ಸೇರ್ಬೋದು ಸ್ವಾಮಿ ಈ ಒಂದು ಕಾರ್ಯಕ್ರಮದಲ್ಲಿ? ಎಷ್ಟು ದಿನ ನಡೀತದೆ, ಎಷ್ಟು ಜನ ಸೇರ್ಬೋದು ಅಂತ? ಇದು ಈ ಜಾತ್ರೆ ಸುಮಾರು 3 ದಿನಗಳ ಕಾಲ ನಡೀತಾ ಇದೆ. ಒಂದು ದಿವಸ ರಥೋತ್ಸವ, ಒಂದು ದಿವಸ ಕುಂಭೋತ್ಸವ, ಇನ್ನು ಉಳಿಕಿದ ದಿನ ಇಲ್ಲಿ 3-4 ಲಕ್ಷ ಜನಸಂಖ್ಯೆ ಸೇರುವಂತ ಒಂದು ನಿರೀಕ್ಷೆ ಇಲ್ಲಿ ಇದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ. ಬದಲಾವಣೆ ಆಗಿದೆ ಸ್ವಾಮಿ, ಹೊಸದಾಗಿ renovation ಮಾಡಿದ್ದಾರೆ. ಹೊಸದಾಗಿ ಏನ್ ಹೇಳ್ತೀರಿ? ಹೊಸದಾಗಿ ಹಳೆಯ ಒಂದು ಇದ್ದಂತ ಒಂದು ದೇವಸ್ಥಾನವನ್ನ ಈಗ ಹೊಸದಾಗಿ ನಿರ್ಮಾಣ ಮಾಡಿ ಬಂದಂತ ಜನರಿಗೆ ಅನುಕೂಲ ಆಗ್ಲಿಕ್ಕೆ ಎಲ್ಲ ವಸತಿ ಗೃಹಗಳನ್ನ, ರಸ್ತೆಗಳನ್ನ, ಇಲ್ಲಿ ವಾಸ್ತವ್ಯಕ್ಕೆ ಬಹಳ ಸಮಸ್ಯೆ ಇತ್ತು. ಯಾಕಂದ್ರೆ ಯಾರಾದ್ರೂ ಇಲ್ಲಿ ಬಂದು ನೆಲೆಸ್ಬೇಕಂತಂದ್ರೆ ರೂಮಿನ ವ್ಯವಸ್ಥೆ ಇರ್ಲಿಲ್ಲ, ಊಟದ ವ್ಯವಸ್ಥೆ ಇರಲಿಲ್ಲ. ಅದನ್ನೆಲ್ಲ ಸರ್ಕಾರದವರು ಮುಂಬರುವ ದಿನಗಳಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ ನಿಟ್ಟಿನೊಳಗ ಇವತ್ತಿನ ದಿವಸ ರಾಜ್ಯದ ಮುಖ್ಯಮಂತ್ರಿಗಳು ಬಂದು ಈ ಜಾತ್ರೆಯ ಒಂದು ಚಾಲನೆಯನ್ನ ಕೊಡ್ಲಿಕ್ಕೆ ಅವ್ರು ಬಂದು ನೋಡಿದ ಮೇಲೂ ಸಹ ಈ ಕ್ಷೇತ್ರವನ್ನು ಅಭಿವೃದ್ಧಿ ಆಗುತ್ತನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ. ಇದಿಷ್ಟು ಪೂಜ್ಯರು ಹೇಳ್ತಾ ಇರುವಂತಹ ಮಾತು. ಕ್ಯಾಮ್ರಾ ಪರ್ಸನ್ ಶರಣು ಜೊತೆ ಶ್ರೀಕಾಂತ್ ಸಾವೂರು, ನ್ಯೂಸ್ ಫಸ್ಟ್, ಅಂಬಾಮಠ.